ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾವ್ ಭಾಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕಡಿಮೆ ಖರ್ಚಿನಲ್ಲಿ ಮನೆ ಮಂದಿಗೆಲ್ಲ ಆಗುವಷ್ಟು ಪಾವ್ ಭಾಜಿನ ಮನೆಯಲ್ಲೇ ಆರಾಮಾಗಿ ತಯಾರಿಸ್ಕೊಬೋದು. ಹೊರಗಡೆ ಒಂದು ಪ್ಲೇಟ್ ಪಾವ್ ಭಾಜಿಗೆ 60ರಿಂದ 90 ರೂಪಾಯಿ ಇದೆ. ಅದನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಆರಾಮಾಗಿ ಸವಿಬೋದು. ಈಗ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಆಲ್ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆಲ್ಲ ಶೇರ್ ಮಾಡಿ. ಈಗ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಬಟರನ್ನು ಹಾಕಬೇಕು. ಆ್ಯಕ್ಚುಲಿ ಇದನ್ನು ಬಟರಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಎಷ್ಟು ಬಟರನ್ನು ಯೂಸ್ ಮಾಡ್ತೀರೋ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಡ್ರೈ ಪೌಡರ್ನ ಹಾಕ್ತಾಯಿದ್ದೀನಿ. ಪಾವ್ ಭಾಜಿ ಮಸಾಲ 2 ಚಮಚ, ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಅರಿಶಿನ, 1 ಚಮಚ ಉಪ್ಪು, ಖಾರದ ಪುಡಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಇದಕ್ಕೆ ಹಸಿ ತರಕಾರಿನ ಸೇರಿಸ್ಕೊತಾ ಇದ್ದೀನಿ. ತರಕಾರಿಗಳೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕಬೇಕು. 1 ಕಪ್ ಬಟಾಣಿ, 1 ಕಪ್ ಆಲೂಗಡ್ಡೆ, 1 ಕಪ್ ಕ್ಯಾರೆಟ್, 1 ಕಪ್ ಎಲೆಕೋಸು, 1 ಕಪ್ ಬೀಟ್ರೂಟ್ ಹಾಗೂ 1 ಕಪ್ ಹೂಕೋಸನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿ ಯಾವ್ಯಾವ ತರಕಾರಿಗಳಿದೆಯೋ ಅದನ್ನೆಲ್ಲ ಹಾಕ್ಬೋದು. ಇದು ತುಂಬಾ ಚೆನ್ನಾಗಿರುವ ಹಾಗೂ ಹೆಲ್ತಿಯಾದ ಒಂದು ರೆಸಿಪಿಯಾಗಿದೆ. ಹಾಗೆ 1 ಕಪ್ ಬೀನ್ಸನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಉಪ್ಪು ಖಾರ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾವ್ ಭಾಜಿಗೆ ನೀವು ಯಾವುದೇ ತರಕಾರಿನ ಸ್ಕಿಪ್ ಮಾಡಿದರೂ ಸಹ ಬೀಟ್ರೂಟ್ನ ಹಾಕಲೇಬೇಕು. ಯಾಕಂದರೆ ಬೀಟ್ರೂಟ್ ಒಳ್ಳೆ ಕಲರು, ಒಳ್ಳೆ ಒಂದು ಪಾವ್ ಭಾಜಿ ಸ್ಟ್ರಕ್ಚರ್ನ ಕೊಡುತ್ತೆ. ಅದಕ್ಕೆ ಬೀಟ್ರೂಟ್ ಹಾಕಲೇಬೇಕು. ಹಾಗೆ ಒಂದು 5 ನಿಮಿಷಗಳ ಕಾಲ ಹಾಗೇ ಇದನ್ನು ಬಾಡಿಸ್ಕೊಬೇಕು. ನಂತರ ಇದಕ್ಕೆ 1 ಲೀಟರಷ್ಟು ನೀರನ್ನು ಹಾಕಿ, ನೀವು ಯಾವ ಪ್ರಮಾಣದಲ್ಲಿ ತೊಗೊತೀರೋ ಅದೇ ಪ್ರಮಾಣದಲ್ಲಿ ಎಲ್ಲ ತರಕಾರಿನೂ ಸಮ ಪ್ರಮಾಣದಲ್ಲಿ ತೊಗೊಬೇಕು. ಎಲ್ಲ ತರಕಾರಿನ ನಾನು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೋಡಿ, ಜಾಸ್ತಿ ನೀರು ಬೇಡ, ತರಕಾರಿಗಳು ಮುಳುಗುವಷ್ಟು ಇದ್ದರೆ ಸಾಕು. ಇವಾಗ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ವಿಷಲ್ನ ಬರೆಸ್ಬೇಕು. ನೋಡಿ, ಈಗ ಇದು ಮೆತ್ತಗಾಗಿದೆ. ಇವಾಗ ಇದನ್ನು ನಾವು ಸ್ನ್ಯಾಶ್ ಮಾಡ್ಕೊಬೇಕು. ಬೇಳೆ ಮಸಿತೀವಲ್ವ, ಅದರಿಂದ ಇದನ್ನು ಸ್ನ್ಯಾಶ್ ಮಾಡ್ಕೊಬೋದು. ನೋಡಿ, ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಈಗ ಬೇರೆ ಪಾತ್ರೆಯಲ್ಲಿ ಒಗ್ಗರಣೆಗೆ ಹಾಕೋಣ. ಮೊದಲಿಗೆ ಸ್ವಲ್ಪ ಬೆಣ್ಣೆನ ಹಾಕಿ ಅದು ಕರಗಿದ ಮೇಲೆ 1 ಚಮಚ ಜೀರಿಗೆ, 1 ಚಮಚ ಕಸೂರಿ ಮೇಥಿನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಪೇಸ್ಟನ್ನ 1 ಚಮಚ ತೊಗೊಂಡಿದ್ದೀನಿ. ಇದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಾಗೆ ಇದಕ್ಕೆ 1 ಚಮಚ ಖಾರದ ಪುಡಿ, 1 ಚಮಚ ಪಾವ್ ಭಾಜಿ ಮಸಾಲ ಹಾಗೂ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಹಾಗೆ ಇದಕ್ಕೆ 1 ಕಪ್ಪಷ್ಟು ಕ್ಯಾಪ್ಸಿಕಮ್ನ ಸಣ್ಣಗೆ ಹೆಚ್ಚಿಕೊಂಡು ಹಾಕಬೇಕು. ಹಾಗೆ 1 ಕಪ್ಪಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ನೀವು ಪಾವ್ ಭಾಜಿನ ಬೇರೆ ಬೇರೆ ಥರ ಮಾಡಿರ್ತೀರ, ಆದರೆ ಈ ಥರ ನೀವು ಮಾಡಿ ನೋಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಕೊಟ್ಟು ನೀವು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸಣ್ಣ ಹೆಚ್ಕೊಂಡಿರುವಂತಹ 3ರಿಂದ 4 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮೆತ್ತಗಾಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಆಲ್ರೆಡಿ ಭಾಜಿನಲ್ಲಿ ನಾವು ತರಕಾರಿ ಬೇಯಿಸುವಾಗ ಅದರಲ್ಲಿ ಉಪ್ಪು ಹಾಕಿರೋದ್ರಿಂದ ಇದರಲ್ಲಿ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕಾಗುತ್ತೆ. ಇದನ್ನು ಸಹ ಬೇಳೆ ಮಸಿಯೋದ್ರಿಂದ ಚೆನ್ನಾಗಿ ಮಸಿಬೇಕು. ನೋಡಿ, ಈ ಥರ ಆಗಬೇಕು, ಚಟ್ನಿ ಥರ ಆಗಬೇಕಿದು. ಈಗ ಇದಾಗಿದೆ. ಇವಾಗ ನಾವು ಮಸಿದಿರುವಂತಹ ತರಕಾರಿಗಳನ್ನೆಲ್ಲ ಇದರಲ್ಲಿ ಹಾಕಬೇಕು. ಉಪ್ಪನ್ನು ಟೇಸ್ಟ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಯಾಕಂದರೆ ಮೊದಲೇ ನಾವು ಉಪ್ಪು ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ನಾನೀಗ ಸ್ವಲ್ಪ ಕಡಿಮೆ ಇದೆ ಅಂತ ನಾನು ಸ್ವಲ್ಪ ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಇಲ್ಲ ಅಂದರೂ ಒಂದು 15ರಿಂದ 20 ಜನ ತಿನ್ಬೋದು, ಅಷ್ಟು ಭಾಜಿ ಆಗಿದೆ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕಳಿಸಿದ್ರೆ ಸಾಕು. ಈಗ ನಮ್ಮ ಭಾಜಿ ರೆಡಿಯಾಗಿದೆ. ಈಗ ಪಾವ್ ಮಾಡ್ಕೊಳ್ಳೋಣ. ಈಗ ಇದು ಆನ್ಲೈನಲ್ಲೇ ನಾವು ತರಿಸ್ಕೊಬೋದು. ತವಾನ ಬಿಸಿ ಮಾಡಿಕೊಂಡು ಸ್ವಲ್ಪ ಬೆಣ್ಣೆ ಹಾಕಿ ನಾವು ಭಾಜಿ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಒಂದು 2 ಚಮಚದಷ್ಟು ಹಾಕಿಬಿಟ್ಟು ಪಾವನ್ನು ಈ ಥರ ಕಟ್ ಮಾಡಿಕೊಂಡು ನೋಡಿ, ಈ ಥರ
ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಬೇಕು. ಹಾಗೆ ಇದಕ್ಕೆ ಬಟ್ಟರಲ್ಲೇ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ತುಪ್ಪ ಬೇಕಂದರೆ ತುಪ್ಪನೂ ಹಾಕೊಬೋದು. ಆದರೆ ಈ ಪಾವ್ ಭಾಜಿನ ಬಟ್ಟರಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಜಾಸ್ತಿ ಏನು ಬಿಸಿ ಆಗಬೇಕು ಅಂತ ಇಲ್ಲ. ಒಂದು 2-3 ನಿಮಿಷಗಳ ಕಾಲ ಹೀಗೆ ಮಾಡಿಕೊಂಡ್ರೆ ಸಾಕು. ಇದು ಬಿಸಿ ಬಿಸಿ ಭಾಜಿಯೊಂದಿಗೆ ಪಾವನ್ನು ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತನೂ ಈ ಥರ ನೀವು ಮಾಡ್ಕೊಂಡು ಮನೇಲಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೂ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ನೋಡಿ, ಸ್ವಲ್ಪ ಬಟರನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಈರುಳ್ಳಿ ಹಾಗೂ ಲಿಂಬೆಹಣ್ಣಿನ ಜೊತೆ ಸರ್ವ್ ಮಾಡಲು ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.